ಹಿಯರ್ ವಿ ಆರ್, ಬಂದಿದ್ದೀವಿ ನೋಡಿ ಕುದುರೆಮುಖ ಎಂಟ್ರೆನ್ಸ್. ವೆಲ್ಕಮ್ ಟು ಕುದುರೆಮುಖ್ ನ್ಯಾಷನಲ್ ಪಾರ್ಕ್. ಸೊ ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇರೋದು, ಬಿರೇಕಲ್ ಮಕ್ಕಿ ಹೋಮ್ ಸ್ಟೇ. ಸೊ ನೋಡಿ ಹೆಂಗಿದೆ. ಸೊ ಕುದುರೆಮುಖ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಮಧ್ಯದಲ್ಲಿ. ದೇ ಕಾಲ್ ಇಟ್ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲೇನೆ ಸ್ಟೇ ಇರೋದು. ಇನ್ನೂ 3 ಜನ ಇವತ್ತು ಬಂದಿದ್ದಾರೆ. ನಾವು ಚಿಕ್ಕಮಗಳೂರಿಂದ ಬರ್ತಾಯಿದ್ದೀವಿ, ಅವ್ರು ಬೆಂಗಳೂರಿಂದ ಬಂದು ಅಲ್ಲಿದ್ದಾರೆ ಆಗಲೇ. ಸೊ ಅವ್ರನ್ನ ಮೀಟ್ ಮಾಡೋಣ. ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ ಇವತ್ತಿಗೆ. ಇನ್ನೊಂದು ವಾಟರ್ ಫಾಲ್ಸ್ ಹೋಗೋಣ ಅಂತಿದ್ವಿ, ದಟ್ ಈಸ್ ಹನುಮಗುಂಡಿ. ಬಟ್ ಅದು ಕ್ಲೋಸ್ ಆಗಿರುತ್ತೆ ಬಿಕಾಸ್ ಆಫ್ ಟು ಮಚ್ ವಾಟರ್. ಜಾಸ್ತಿ ನೀರು ಫೋರ್ಸ್ ಇರೋದ್ರಿಂದ ಅಲ್ಲಿ ಬಿಡ್ತಾ ಇಲ್ಲ. ಸೊ ನಾವು ಹೋಗಿದ್ದು ಒಳ್ಳೇದಾಯಿತು. ಇಲ್ಲೇ ಕೊಡಿಗೆ ಫಾಲ್ಸ್. ಸೊ ಫೈನಲಿ ಸ್ಟೇ ರೀಚ್ ಆಗಿದ್ದೀವಿ. ಇದೆ ಹೋಮ್ ಸ್ಟೇ. ಡಾಗಿ ಇದೆ. ಇಲ್ಲಿದೆ ನೋಡಿ ಬೇರೆ ಬೇಕಿದ್ದ ಬೈಕ್ಗಳು. ಅಯ್ಯಪ್ಪ ಜಾರ್ತಿದೆ ಗುರು. ಹೊಸ ಅಪ್ರಿಲಿಯಾ RS 457 2, ಹೊಸ ಅಡ್ವೆಂಚರ್ 391. ಓಕೆ, ಐ ಆಮ್ ಟಯರ್ಡ್. ಬಾಯ್ ಬಾಯ್. ಯಾವ್ದೋ ಗಾಡಿ ಬೇಕು ಅಂದಿದಲ್ಲೋ, ಬುಕ್ಕಿಂಗ್ ಅಮೌಂಟ್ ಕಳಿಸ್ತಲ್ಲ. ಯಾವ್ದು ಬೇಕು ಹೇಳಿ ಇವಾಗ? 390 RS 457? ಯಾವ್ದು ಬೇಕು ಹೇಳೋ? RS 457 ಇನ್ನೊಂದು 5,000 ಎಕ್ಸ್ಟ್ರಾ ಹಾಕು. ಅದೇನೋ ಸ್ಟಾಕ್ಸ್ ತರ ಮಾಡ್ತೀನಿ ಅಂದೆ. ಮಳೆ ಮಳೆ ಇದು ಕೇಳಿಸ್ತಾ ಇದೆಯಾ? ಎಷ್ಟು ಜೋರ್ ಮಳೆ. ಪಂಚಾಯತ್ ಒಂದೆಲ್ಲ ಓದಿಸಿದ್ರೆ ನೋಡಿ. ಇವಾಗ ಡೇ 3. ವಿಕ್ರಿ ಕಣ. ಅಕ್ಷತ್ ಸರ್ ನೋಡಿ, ಚೈನ್ ಗೋಲ್ಡ್ ಬಾಯ್. ಸೊ ಪಂಚರ್ ಆಗಿದೆ, ಹೊರಡ್ತಾ ಇದ್ದೀವಿ. ಸಿ ಯು ಬಾಯ್. ಓಕೆ, ಡೇ 3 ಹೊರಟಿದ್ದೀವಿ ಬೆಂಗಳೂರಿಗೆ. ಫಸ್ಟ್ ಎಳ್ನೀರು ಫಾಲ್ಸು, ಆಮೇಲೆ ಬ್ಯಾಂಗ್ಳೂರ್. ನೋಡಿ ಗಾಡಿಗಳು 3 ಆ್ಯಡ್ ಆಗಿದೆ. 2 ಅಪ್ರಿಲಿಯಾ RS, 1 ADV. So let's go. ನೋಡಿ ವ್ಯೂಸ್ ಸಾಕಾಗಿದೆ ಮೇಲೆ. That's the Kudremukh range for you. ಮಳೆ ಕಮ್ಮಿ ಇದೆ ಹೊರಡೋಕ್ಕಾದ್ರೆ. ಸೊ ಎಳ್ನೀರು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫಾಗು ಕ್ರೇಜಿ ಆಗಿದೆ. ಈ ರೋಡು ಸೀದಾ ದಿಡುಪೆಗೆ ಹೋಗುತ್ತೆ ಕೆಳಗಡೆ. ದಿಡುಪೆ ಧರ್ಮಸ್ಥಳ ಆಗೆಲ್ಲ. ದಿಸ್ ಇಸ್ ಇಂಟೀರಿಯರ್ ರೂಟ್. ನಾವು ಆ್ಯಕ್ಚುಲಿ ಆಫ್ ರೋಡ್ ಹೋಗೋಣ ಅಂತ ಇದ್ವಿ, ಬಟ್ ನಮಗಂತೂ ಜ್ವರ ಬಂದುಬಿಟ್ಟಿದೆ, ಶಕ್ತಿನೇ ಇಲ್ಲ. ಬೇರೆ ಯಾರೂ ರೆಡಿ ಇಲ್ಲ ಆಫ್ ರೋಡ್ ಹೋಗೋಕ್ಕೆ. ಸೊ ವಿ ಆರ್ ನಾಟ್ ಗೋಯಿಂಗ್.
ಬರೀ ಎಳ್ನೀರು ಫಾಲ್ಸ್ ನೋಡಿಕೊಂಡು ವಾಪಸ್ ಹೋಗ್ಬಿಡ್ತೀವಿ. ಎಲ್ಲ ಕಿತ್ತೋಗಿದೆ ರೋಡು. ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, 2020 ಇಲ್ಲ 21 ಬಂದಿದ್ದು. ಈಗ ಮತ್ತೆ ಈ ಬೈಕಲ್ಲಿ, ಅದು ಎಕ್ಸ್ಪಲ್ಸಲ್ಲಿ ಬಂದಿದ್ದು. ಇವಾಗ ಹೇಳಿವಿಲಿ ಇನ್ನು ಸ್ವಲ್ಪ ದೂರ ಇಲ್ಲಿ ಕೆಳಗಿಳಿದ್ರೆ ಆಯ್ತು ಹಳ್ಳಿ ಫಾಲ್ಸ್. ಇಲ್ಲಿಂದ ಕಾಂಕ್ರೀಟ್ ಇದೆ. ಆ ಪ್ಯಾಚ್ ಯಾಕೆ ಕಾಂಕ್ರೀಟ್ ಹಾಕಿಲ್ಲ ಗೊತ್ತಿಲ್ಲ. ಅಲ್ಲಿ ಬರ್ತಾರೆ ನೋಡಿ, ಎಳನೀರ್ ಫಾಲ್ಸ್ 200 meters. ಏನು ಫೋರ್ಸ್ ಇದೆ ನೋಡ್ಬೋದು. ನೋಡಿ ಇನ್ನೊಂದು ಆ ಕಡೆ ಇದೆ, ಅಲ್ಲೂ ತೊಗೊಂಡು ಹೋಗ್ತೀನಿ ಗಾಡಿ. ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ ಇವಾಗ. ಏನು ಫೋರ್ಸ್ ಇದೆ ಅಪ್ಪ. ಜೋ ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟೇ ಇತ್ತು, ಮಾನ್ಸೂನ್ ರೈಡ್. ಇಲ್ಲಿ ಇನ್ನೊಂದಿದೆ, ಮುಂಚೆ ಇಲ್ಲಿ ರೋಡೇ ಇರಲಿಲ್ಲ, ಕೊಚ್ಚೆ ಫುಲ್ಲು ಸ್ಲಶ್ ಇತ್ತು. ಇವಾಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಇದೇನಿದೆ, ಇದು ಧರ್ಮಸ್ಥಳಕ್ಕೆ ಹೋಗುತ್ತೆ. ನೋಡಿ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಬ್ರಿಡ್ಜು. ಅಸಹ್ಯ. ಮುಂಚೆ ಇದ್ರ ಕೆಳಗೆ ಹಿಂಗಿತ್ತು. ಇದು ರಿಯಲ್ ಎಳ್ನೀರ್ ಫಾಲ್ಸ್. ಮುಂಚೆ ಬ್ರಿಡ್ಜ್ ಇರಲಿಲ್ಲ. ಈ ಫಾಲ್ಸಲ್ಲಿ ಬಂದು ನಿಲ್ಸಿದೆ ನಾನು ಗಾಡಿನ. ಬ್ರಿಡ್ಜ್ ಇರಲಿಲ್ಲ, ಬ್ರಿಡ್ಜ್ ಹೊಸ್ದಾಗಿ ಕಟ್ಟಿರೋದು. ಹೋಗ್ಬೇಕಾ ಡೌನು? ಹಲೋ, ಓಕೆ. ಎಳ್ನೀರ್ ಫಾಲ್ಸ್ ನೋಡಿದ್ರಲ್ಲ, ಆ ಲೆವೆಲಲ್ಲಿ ಇತ್ತು ರೋಡ್ ಮುಂಚೆ. ವಾಪಸ್ ಹಿಂಗೆ ಸ್ಟ್ರೈಟ್ ಹೋದ್ರೆ ದಿಡುಪೆ ಆಫ್ ರೋಡ್. ಹಾಂ, ಓಕೆ ಹೊರಡೋಣ. ಇನ್ನೇನಿಲ್ಲ ತೋರ್ಸೋಕ್ಕೆ, ಇಲ್ಲಿ ಸೀದಾ ಬೆಂಗಳೂರಿಗೆ ಹೋಗ್ತೀವಿ. ಬೈಕಲ್ಲಿ ಬಂದರೆ ಇದೇ ಪ್ರಾಬ್ಲಮ್, ಎಲ್ಲೂ ಏನು ಮಾಡೋಕ್ಕಾಗಲ್ಲ. ಫಾಲ್ಸಲ್ಲಿ ಇಳಿಯೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಬಾಯ್ ಎಳ್ನೀರು. ಇದು ನೋಡಿ ಎಷ್ಟು ಮೇಲಿಂದ ಬೀಳ್ತಿದೆ. ಓಹೋ
ಇಲ್ಲಿಂದ ಬರ್ತೆ ಸಕಲೇಶ್ಪುರ ಕಡೆ ಹೋಗ್ತಾ ಇದ್ವಿ. ಮಳೆ ಅಂತೂ ನಿಲ್ತಾನೆ ಇಲ್ಲ. ನೋಡಿ ರೋಡ್ ಚೆನ್ನಾಗಿದೆ. ಬಾಯ್ 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 ಬ್ರೋ. ಸೊ ಇದೇ ಲಾಸ್ಟ್ ಸ್ಟಾಪು, ಮಯೂರ, ಬೆಳ್ಳೂರು ಕ್ರಾಸ್ ಇಂದ ಸೀದಾ ಮನೆ. ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಮುಂಚೆ ಡ್ಯೂಕಿದ್ದಾಗಿದ್ದು ಬರ್ತಾ ಇದ್ವಿ. ಮಾರ್ನಿಂಗ್ ರೈಡ್, ಬ್ರೇಕ್ಫಾಸ್ಟ್ ರೈಡ್ಗೆ. ಮಳೆ ಇಲ್ಲ ಸದ್ಯ. ಯಾರು ರೈನ್ ಗೇರ್ ಹಾಕ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಮಳೆ ಇದೆಯಂತೆ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹಾಕೋಬೇಕು ಅಂದರೆ ಆಗಲ್ಲ, ಅದಕ್ಕೆ ತೆಗ್ದಿಡ್ತಾ ಇಲ್ಲ. ಓಕೆ, ಫೈನಲಿ ಬೆಂಗಳೂರು ಬ್ರಿಡ್ಜ್ ಇಳಿತಾ ಇದ್ದೀನಿ. ನಲ್ವಾಗ್ಲದು ಫುಲ್ಲು ಶೀತ ಆಗಿಬಿಟ್ಟಿದೆ, ಸೊ ವಾಯ್ಸ್ ಚೇಂಜ್ ಆಗಿರ್ಬೋದು. ಬಟ್ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಟ್ರಿಪ್ದು ವ್ಲಾಗ್ಸ್ನ. ನೆಕ್ಸ್ಟ್ ಸತಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.